ಅಕ್ಷಯ ಪಾತ್ರೆ. ಸೊ ಈ ಪಾತ್ರೆಯಲ್ಲಿ ಏನೇ ಇಟ್ಟರೂ ಕೂಡ ಏನಾದರೂ ಒಂದು ಇಟ್ಟರೆ ಅದಕ್ಕೆ 100 ಟೈಮ್ಸ್ ಮಲ್ಟಿಪ್ಲೈ ಆಗಿ ಯಾವತ್ತಿಗೂ ಖಾಲಿ ಆಗದಿರೋ ಪಾತ್ರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಆದರೆ ಇವಾಗ ಆ ಅಕ್ಷಯ ಪಾತ್ರೆ ಎಲ್ಲಿದೆ? ಇದೇ ಅಕ್ಷಯ ಪಾತ್ರೆಯಿಂದ ವನವಾಸದಲ್ಲಿದ್ದಂಥ ಪಾಂಡವರು ತುಂಬ ಒಂದು ಸಾವಿರಾರು ಜನಕ್ಕೆ ಇದರಲ್ಲಿ ಊಟ ಇಟ್ಟಿದ್ದಾರೆ. ಈ ಅಕ್ಷಯ ಪಾತ್ರೆನೇ ಯಾರು ಕೊಟ್ಟರು ಅವ್ರಿಗೆ? ಈಗ 2025 ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಈ ಅಕ್ಷಯ ಪಾತ್ರದ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳಿ. ಅದಕ್ಕೋಸ್ಕರನೇ ತುಂಬ ಮೂವಿಗಳು ಬಂದಿದ್ದಾವೆ ಈ ಅಕ್ಷಯ ಪಾತ್ರೆ ಮೇಲೆ. ನೀವು ಕೂಡ ನೋಡಿರ್ತೀರ. ಇವಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ಮಹಾಭಾರತದ ಕಾಲಕ್ಕೆ ಹೋಗಬೇಕು. ಅಂದರೆ ಕುತಂತ್ರಗಳಿಂದ ಶಕುನಿ ಪಾಂಡವರನ್ನ ಜೂತದಲ್ಲಿ ಓಡಿಸ್ಬಿಟ್ಟು ಪಾಂಡವರನ್ನ ವನವಾಸಕ್ಕೆ ಕಳಿಸ್ತಾನೆ ದುರ್ಯೋಧನ. ಅದು ಕೂಡ 12 ವರ್ಷಗಳ ಕಾಲ ವನವಾಸ, ಹಾಗೇನೆ ಇನ್ನೊಂದು ವರ್ಷ ಅಜ್ಞಾತವಾಸ. ಅಂದರೆ ಅಜ್ಞಾತವಾಸ ಅಂತಂದರೆ ಅವ್ರು ಇರೋ ಐಡೆಂಟಿಟಿನ ಬಿಟ್ಬಿಟ್ಟು ಬೇರೆ ಮಾರು ವೇಷದಲ್ಲಿ ಜೀವನ ನಡೆಸಬೇಕಾಗುತ್ತೆ 1 ವರ್ಷ ಪೂರ್ತಿ. ಅದರೊಳಗಡೆ ಏನಾದರೂ ಯಾರಾದರೂ ಕಂಡಿಡಿದ್ರೆ ಮತ್ತೆ ವನವಾಸ ಮಾಡಬೇಕಾಗುತ್ತೆ. ಆ ರೀತಿ ಶಿಕ್ಷೆಯನ್ನು ಕೊಟ್ಬಿಟ್ಟು ವನವಾಸಕ್ಕೆ ಹೋಗ್ತಾರೆ ಪಾಂಡವರೆಲ್ಲರೂ ಕೂಡ. ಅವ್ರ ಜೊತೆಗೆ ತುಂಬ ಜನ ಕೂಡ ಹೋಗ್ತಾರೆ. ಸುಮಾರು 14,000 ರಥಗಳ ಜನಗಳು ಹೋಗ್ತಾರೆ ಅವ್ರ ಹಿಂದೆ, ನಾವು ಕೂಡ ಬರ್ತೀವಿ ಅಂತೆ. ಅದ್ರ ಜೊತೆಗೆ ತುಂಬ ಜನ ಬ್ರಾಹ್ಮಣರು, ಒಂದು 10,000 ಬ್ರಾಹ್ಮಣರು ಈ ಅಧರ್ಮ ಮಾಡುವಂಥ ದುರ್ಯೋಧನನ ಸಾಮ್ರಾಜ್ಯದಲ್ಲಿ ನಾವಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಜೊತೆ ಬರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಧರ್ಮರಾಜು ಹೇಳ್ತಾನೆ, ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಂಬಿಕೆ ತುಂಬ ಒಳ್ಳೆಯದೇ, ಆದರೆ ನೀವು ನಮ್ಮಿಂದೆ ಬಂದರೆ ನಿಮಗೆ ತುಂಬ ಕಷ್ಟಪಡಬೇಕಾಗುತ್ತೆ. ನೀವು ಅಲ್ಲಿ ಕಾಡಲ್ಲಿ ಬೇರುಗಳು, ಹಣ್ಣು ಹಂಪಲಷ್ಟೇ ತಿಂದು ಬದುಕಬೇಕಾಗುತ್ತೆ. ಬರಬೇಡಿ, ತುಂಬ ಕಷ್ಟ ಆಗುತ್ತೆ ನಿಮಗೆ, ಎಲ್ಲ ಇಲ್ಲೇ ಇರಿ ಅಂತ ಹೇಳ್ತಾನೆ. ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಆಹಾರನ ನಾವೇ ಬೆಳ್ಕೊಂಡು ನಾವೇ ಹುಡ್ಕೊಂಡು ತಿಂತೀವಿ, ಆದರೆ ಈ ಅಧರ್ಮ ಸಾಮ್ರಾಜ್ಯದಲ್ಲಿ ನಾವಿರೋದಿಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ತಾರೆ ಧರ್ಮರಾಜನ ಜೊತೆ. ಪಾಂಡವರು ಎಲ್ಲರ ಜೊತೆ ವನವಾಸಕ್ಕೆ ಹೋಗ್ತಾರೆ. ಆದರೆ ದಾರಿಯುದ್ದಕ್ಕೂ ಧರ್ಮರಾಜನಿಗೆ ಒಂದೇ ಚಿಂತೆ, ಇವರೆಲ್ಲರಿಗೂ ಊಟ ಹೇಗೆ ಅರೇಂಜ್ ಮಾಡೋದು, ಊಟ ಎಲ್ಲ ಹೇಗೆ ಬಡಿಸೋದು ಇವ್ರಿಗೆ ಕಾಡಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಸುನಕ ಮಹರ್ಷಿ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ. ಅವರು ಹೇಳ್ತಾರೆ ಧರ್ಮರಾಜನಿಗೆ, ಇಡೀ ಜಗತ್ತಿಗೆ ಆಹಾರ ನೀರಾಗಿರ್ಬೋದು ಎಲ್ಲನೂ ಕೂಡ ಕೊಡೋದು ಅಗ್ನಿದೇವರು ಧರ್ಮರಾಜ. ನೀನು ಸೂರ್ಯನಾರಾಯಣ ಪ್ರಭುನ ಬೇಡ್ಕೊಂಡು ಅವ್ರನ್ನ ಸಂತೃಪ್ತಿಪಡಿಸಿ ಅವರನ್ನು ಪ್ರಸನ್ನರಾಗಿ ಮಾಡಿಕೊಂಡು ನೀನು ಬೇಡ್ಕೊಂಡು ಈ ರೀತಿಯಾಗಿ ಇದೆ ಸಮಸ್ಯೆ, ಏನು ಮಾಡೋದು ಅಂತ ಕೇಳಿ ಅವರು ಖಂಡಿತವಾಗ್ಲೂ ಇದಕ್ಕೆ ಒಂದು ಉಪಾಯನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಸುನಕ ಮಹರ್ಷಿ 106 ಸೂರ್ಯನಾಮಗಳನ್ನು, ಅದ್ರ ಜೊತೆಗೆ ಅದರ ಅರ್ಥಗಳನ್ನು ಕೂಡ ವಿವರಿಸ್ತಾನೆ ಧರ್ಮರಾಜನಿಗೆ. ಅದೆಲ್ಲದೂ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗು ಧರ್ಮರಾಜು ಬೆಳಿಗ್ಗೆನೇ ಎದ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಾರಾಯಣ ಪ್ರಭುನ ಪ್ರಸನ್ನ ಮಾಡ್ಕೊತಾನೆ. ಈ ರೀತಿ ತುಂಬ ಜನ ಬಂದಿದ್ದಾರೆ ನಮ್ಮ ಹಿಂದೆ, ಏನು ಮಾಡೋದು, ಇವ್ರಿಗೆಲ್ಲ ಊಟ ಇಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿದಾಗ ಅವಾಗ ಸೂರ್ಯನಾರಾಯಣ ಪ್ರಭು ಅವಾಗ ಒಂದು ಪಾತ್ರೆನ ಕೊಟ್ಬಿಟ್ಟು, ಅಕ್ಷಯ ಪಾತ್ರೆನ, ಇದರಲ್ಲೂ ಏನೇ ತರಕಾರಿ ಏನೇ ಊಟ ನೀನು ದ್ರೌಪದಿ ಕೈಯಿಂದ ನೀವು ಇದು ಅಡುಗೆ ಮಾಡಿಸಿದ್ರೆ ಇದು ಯಾವತ್ತಿಗೂ ಖಾಲಿಯಾಗಲ್ಲ. ಒಂದು ವೇಳೆ ಯಾರಾದರೂ ಇದನ್ನು ಪೂರ್ತಿಯಾಗಿ ತೊಳೆದ್ಬಿಟ್ಟು ಬೋರ್ಲ ಹಾಕಿದರೆ ಇನ್ಮೇಲೆ ಆ ರೀತಿಯ ನೀವು ಮಾಡಿರೋ ಫುಡ್ ಅಷ್ಟೇ ಇರುತ್ತೆ, ಜಾಸ್ತಿ ಉತ್ಪತ್ತಿ ಆಗಲ್ಲ ಅದರಿಂದ ಅಂತ ಹೇಳ್ಬಿಟ್ಟು ಕೊಡೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಾಯುಪುತ್ರನ ಅಂಶದಿಂದ ತ್ರೇತಾಯುಗದಲ್ಲಿ ಆಂಜನೇಯ, ಹಾಗೆಯೇ ದ್ವಾಪರ ಯುಗದಲ್ಲಿ ಭೀಮಸೇನ. ಈ ಕಲಿಯುಗದಲ್ಲಿ ಅದೇ ವಾಯುಪುತ್ರನ ಅಂಶದಿಂದ ಹುಟ್ಟಿರೋದು ಮಧ್ವಾಚಾರ್ಯರು. ಮಧ್ವಾಚಾರ್ಯರೇ ದ್ವಾಪರ ಯುಗದಲ್ಲಿ ಇದ್ದಂಥ ಭೀಮ ಅಂತ ಹೇಳೋ ಎಷ್ಟೋ ಸಂಘಟನೆಗಳು ತುಂಬ ನಡೆದಿದ್ದಾವೆ. ಅದರಲ್ಲಿ ಪ್ರಮುಖವಾದ ಘಟನೆ ಏನಪ್ಪ ಅಂತಂದರೆ ಹೀಗೇನೆ ಪರ್ಯಟನೆಗೆ ಹೋಗುವಾಗ ಮಧ್ವಾಚಾರ್ಯರ ಜೊತೆ ಅವ್ರ ಶಿಷ್ಯರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆಗ ನಡೆದಂಥ ಕುರುಕ್ಷೇತ್ರ, ಈಗ ಇರೋ ಹರಿಯಾಣದಲ್ಲಿ ಇದೆ ಅಲ್ವಾ, ಆ ಪ್ಲೇಸಿಗೆ ಹೋದಾಗ ಭೀಮ ಮಧ್ವಾಚಾರ್ಯರು ತನ್ನ ಹೋದ ಜನ್ಮದಲ್ಲಿ ನಡೆದಂಥ ಸಂಘಟನೆ ಎಲ್ಲ ನೆನಪಾಗಿ ತುಂಬ ಆಕ್ರೋಶಕ್ಕೆ ಒಳಗಾಗ್ಬಿಟ್ಟು ಈ ಜಾಗದಲ್ಲೇ ನನ್ನ 6 ಅಡಿ ಗದೆ ಇದೇ ಜಾಗದಲ್ಲೇ ಹೂತಿಟ್ಟಿದ್ದೀನಿ. ದ್ವಾಪರ ಯುಗದಲ್ಲಿ 100 ಆನೆಗಳ ಬಲ ಇದ್ದಂಥ ಭೀಮ ನಾನೇ ಅಂತೇಳ್ಬಿಟ್ಟು ಈ ಜಾಗದಲ್ಲಿ ಅಗಿರಿ ಅಂತ ಹೇಳ್ಬಿಟ್ಟು ಆಗಿದಾಗ ಆ ಶಿಷ್ಯರೆಲ್ಲರೂ ಕೂಡ ಆಶ್ಚರ್ಯಕ್ಕೊಳಗಾಗಿ ತೆಗೆದ್ಬಿಟ್ಟು ನೋಡಿದಾಗ ಅಲ್ಲಿ ಸಿಕ್ಕಿದ್ದು ಮುತ್ತು ರತ್ನಗಳಿಂದ ಕೂಡಿರುವಂಥ 6 ಅಡಿ ಇರುವಂಥ ಒಂದು ಗದೆ. ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಅವರು ಫುಲ್ಲು ಭಯದಿಂದ ಒಂಥರ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಆವಾಗ ಮಧ್ವಾಚಾರ್ಯರು
ಸೊ ಇದು ಯಾರಿಗೂ ತೋರಿಸ್ಬೇಡಿ. ಸೊ ಇದು ಯಾವ ಜಾಗದಲ್ಲಿಂದ ತೆಗ್ದಿದ್ರೋ ಅದೇ ಜಾಗದಲ್ಲಿ ಇಟ್ಬಿಟ್ಟು ಹೂತಾಕ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ಅದಾದಮೇಲೆ ಸುಮಾರು 750 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಸೊ ಉಡುಪಿಯಲ್ಲಿ ಸೊ ಶ್ರೀಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನದಲ್ಲಿ ಸೊ ಡೈಲಿ ನಿತ್ಯ ಅನ್ನದಾನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸೊ ಅಲ್ಲಿ ಒಂದು ಅಕ್ಷಯ ಪಾತ್ರನ ಕೊಡ್ತಾರೆ. ಆ ಅಕ್ಷಯ ಪಾತ್ರೆಯಿಂದ ಅಂದರೆ ಆ ಅಕ್ಷಯ ಪಾತ್ರೆ ಹೇಗಿರುತ್ತೆ ಅಂತಂದರೆ, ಇವಾಗ ಒಂದು ಪಾತ್ರೆಯಲ್ಲಿ ಏನಾದರೂ ಇಟ್ಬಿಟ್ರೆ ಅದು 1,00,000 ಗಟ್ಟಲೆ ಆಗುತ್ತೆ ಅಲ್ವಾ, ಸಿನಿಮಾದಲ್ಲಿ ತೋರಿಸ್ತಾರೆ. ಆ ಥರ ಆಗಲ್ಲ. ಅಲ್ಲಿ ಏನಾದರೂ ಒಂದು ಅಡುಗೆ ಮಾಡಿದ್ರೆ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಅದನ್ನು ಒಂದು ಚೌಟು ಹಾಗೇ ಒಂದು ಅಕ್ಷಯ ಪಾತ್ರೆ ಇರುತ್ತಲ್ವ, ಅದಕ್ಕೆ ಇವೆರಡಕ್ಕೂ ತಾಗಿಸಿದ್ದಾದ್ಮೇಲೆ ಎಲ್ಲರೂ ಊಟಕ್ಕೆ ಅನ್ನದಾನ ಮಾಡೋದು. ಸೊ ಆ ಅಕ್ಷಯ ಪಾತ್ರೆ ಮಹಾಭಾರತದಲ್ಲಿದ್ದರೂ ಅಕ್ಷಯ ಪಾತ್ರೆನೇ ಒಂದೇನಾ ಅಂತಂದರೆ ಅಲ್ಲ. ಸೊ ಪಾಂಡವರಿಗೆ ಸೂರ್ಯನಾರಾಯಣ ಪ್ರಭು ಕೊಟ್ಟಿರೋ ಅದು ರಾಗಿ ಪಾತ್ರೆ. ಆದರೆ ಇವಾಗ ಸೊ ಉಡುಪಿಯಲ್ಲಿರೋವಂಥದ್ದು ಚಕ್ಕೆಯಿಂದ ಮಾಡಿರೋವಂಥ ಅಕ್ಷಯ ಪಾತ್ರೆ, ಅಂದರೆ ಒಂದು ಕಟ್ಟಿಗೆಯಿಂದ ಮಾಡಿರೋವಂಥದ್ದು. ಸೊ ಇದು ಎರಡು ಒಂದಲ್ಲ. ಸೊ ಈಗ ಗೊತ್ತಾಯ್ತಲ್ವ ಅಕ್ಷಯ ಪಾತ್ರೆ ಬಗ್ಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಭಾರತದ ಚರಿತ್ರೆ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.